ಹಲೋ ಗೈಸ್, ಎಲ್ರಿಗೂ ಕೂಡ ಕ್ಲೆವರ್ ವೆಂಟ್ ಚಾನಲ್ಗೆ ಸುಸ್ವಾಗತ. ಸೊ ತಮ್ಮಲ್ಲಿ ಬಹಳಷ್ಟು ಜನ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೇ ಭಯ ಪಡ್ತೀರಾ. ರಿಯಾಕ್ಷನ್ಸ್ ಮರ್ತೋಗುತ್ತೆ, ಜ್ಞಾಪಕ ಬರ್ತಿಲ್ಲ, ಈ ಥರ ಎಲ್ಲ ಕೂಡ ಕಂಪ್ಲೇಂಟ್ ಮಾಡ್ತೀರಾ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ರಿಯಾಕ್ಷನ್ಸನ್ನ ಹೆಂಗೆ ಜ್ಞಾಪಕ ಇಟ್ಕೊಬೇಕು ಆ ಟ್ರಿಕ್ಕನ್ನ ನಾನು ಹೇಳ್ಕೊಡ್ತೀನಿ. ಓಕೆನಾ, ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ರಿಯಾಕ್ಷನ್ಸ್ ಜ್ಞಾಪಕ ಇರ್ತೇನೆ. ಸೊ ಫಸ್ಟ್ ಆಫ್ ಆಲ್ ಓದಿದ್ರಂತೂ ರಿಯಾಕ್ಷನ್ಸ್ ಜ್ಞಾಪಕ ಇರೋಕ್ಕೆ ಚಾನ್ಸೇ ಇಲ್ಲ, ಬರದೇ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಯಾವ ರೀತಿ ಬರ್ದು ಪ್ರಾಕ್ಟೀಸ್ ಮಾಡಬೇಕು, ಸೀಕ್ರೆಟ್ ಟ್ರಿಕ್ ಏನು ಅದರದ್ದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ಕೊನೆ ತನಕ ನೋಡಿ. ಓಕೆನಾ, ಸೊ ನೀವು ಯಾವುದೇ ರೀತಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಒಂದು ವಿಡಿಯೋದಲ್ಲಿ ನಾನು ಎಷ್ಟು ಈಸಿಯಾಗಿ ಆಗುತ್ತೋ ಅಷ್ಟು ಈಸಿಯಾಗಿ ನೀವು ಹೆಂಗೆ ಜ್ಞಾಪಕ ಇಟ್ಕೊಳ್ಳೋದು ಅದನ್ನು ರಿಯಾಕ್ಷನ್ಸನ್ನು ಅಂತ ಹೇಳ್ಕೊಡ್ತೀನಿ. ಓಕೆನಾ, ಸೊ ಫಸ್ಟ್ ಆಫ್ ಆಲು ರಿಯಾಕ್ಷನ್ಸ್ ಏನಪ್ಪ ಅಂತಂದರೆ, ನಿಮಗೆ ಈ ಎಲ್ಲ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ದು ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಇವತ್ತು ಸಂಜೆ 4 ಗಂಟೆ ಅಂದರೆ 8ನೇ ತಾರೀಕು ಸಂಜೆ 4 ಗಂಟೆ ಒಳಗೆ ಆ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಓಕೆನಾ, ಸೊ ಅದರಲ್ಲಿ ಇರುವಂತಹ ಆಲ್ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ದು PDF ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಯಾವುದು ಅಂತ ಕೂಡ ನಾನು ಹೇಳ್ತೀನಿ. ಓಕೆನಾ, ಸೊ ಅದನ್ನು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ ಫಸ್ಟು. ಓಕೆನಾ, ನೋಟ್ ಮಾಡಿ ಇಟ್ಕೊಂಡ್ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ, ನೀವು ರೈಟ್ ಡೌನ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಟಫ್ ರಿಯಾಕ್ಷನ್ಸ್, ಇಫ್ ಪಾಸಿಬಲ್ ಆಲ್ ರಿಯಾಕ್ಷನ್ಸ್. ಅದರಲ್ಲಿ 150+ ರಿಯಾಕ್ಷನ್ಸ್ ಇದೆ, ಅಷ್ಟು ಬರೆಯೋಕ್ಕಾಗದೇ ಇರ್ಬೋದು. ಒಂದು 15 ಆದರೂ ನೀವು ಬರೆದಿಟ್ಕೊಳ್ಳಿ. ಓಕೆನಾ, ಸೊ ಒಂದು 50 ರಿಯಾಕ್ಷನ್ಸ್ ಆದರೂ ಕೂಡ ನೀವು ಬರೆದಿಟ್ಕೊಳ್ಳಿ. ಹೆಂಗೆ ಬರೆದಿಟ್ಕೊಬೇಕು ಅಂತ ನಾನು ಇವಾಗ ಹೇಳ್ತೀನಿ ನೋಡಿ. ಓಕೆ, ಸೊ ಸಿಂಪಲ್ ಮಾಡಬೇಕಾಗಿರೋಂಥ ಕೆಲಸ, ನೀವು ಜಾಸ್ತಿ ಏನು ಇದು ಮಾಡ್ಕೊಳ್ಳೋ ಕೆಲಸ ಇಲ್ಲ ನೋಡಿ. ಬರೀ ಕ್ವೆಶ್ಚನ್ ಬರಿಬೇಕಂದ್ರೆ ರಿಯಾಕ್ಟೆಂಟ್ ಬರಿಬೇಕಷ್ಟೇ, ಪ್ರಾಡಕ್ಟ್ ಬರೆಯೋಕ್ಕೆ ಹೋಗಬೇಡಿ. ಎಲ್ಲ ಕಡೆನೂ ಅಷ್ಟೇ ರಿಯಾಕ್ಟೆಂಟ್ಸ್ ಬರಿತಾ ಬನ್ನಿ ರಿಯಾಕ್ಷನಲ್ಲಿ. ಇವಾಗ ಯಾವುದೋ ಒಂದು ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ಇರ್ಬೋದು, ವಿಲಿಯಮ್ಸನ್ ಸೀತರ್ ಸಿಂಥಸಿಸ್ ಇರ್ಬೋದು, ಯಾವುದೇ ಒಂದು ರಿಯಾಕ್ಷನ್ ಇರ್ಬೋದು, ಅದರ ಒಂದು ರಿಯಾಕ್ಟೆಂಟ್ಸ್ ಬರೀರಿ. ರಿಯೇಜೆಂಟ್ ಮತ್ತು ಪ್ರಾಡಕ್ಟ್ನ ಬರಿಬೇಡಿ. ಇಷ್ಟ ಇದ್ರೆ ಬೇಕಾದ್ರೆ ರಿಯೇಜೆಂಟನ್ನು ಬರೀರಿ, ಇಲ್ಲ ಅಂದರೆ ರಿಯೇಜೆಂಟ್ನ ಕೂಡ ಬರಿಬೇಡಿ. ಏನು ಮಾಡ್ರಪ್ಪ ಅಂತಂದರೆ, ಈ ಥರ ಒಂದು ಸೈಡ್ ಬರ್ಕೊಳ್ತಾ ಬನ್ನಿ. ಓಕೆನಾ, ಎಲ್ಲ ಯಾವುದಾದೊಂದು 30-40 ರಿಯಾಕ್ಷನ್ಸ್ ನೀವೇ ಸೆಲೆಕ್ಟ್ ಮಾಡ್ಕೊಂಡು ಯಾವ್ದು ಇಂಪಾರ್ಟೆಂಟ್ ಅಂತ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನಾದರೂ ನೀವು ಫಾಲೋ ಮಾಡ್ಬೋದು. ಓಕೆ, ಆ ಥರ 30-40 ರಿಯಾಕ್ಷನ್ಸನ್ನು ಒಂದು ಪೇಜ್ನಲ್ಲಿ ಈ ಥರ ಕ್ವೆಶ್ಚನ್ ಥರ ಬರ್ಕೊಂಬಿಡಿ. ಓಕೆನಾ, ಕ್ವೆಶ್ಚನ್ ಥರ ಬರ್ಕೊಬೇಕು, ಆನ್ಸರ್ ಬರಿಬೇಡಿ ಅಲ್ಲಿ. ಓಕೆನಾ, ಸೊ ಆ ಬರೆದ್ಬಿಟ್ಟು ಅದನ್ನು ಏನು ಮಾಡ್ರಪ್ಪ ಅಂದರೆ, ಮಿನಿಮಮ್ 5-6 ಜೆರಾಕ್ಸ್ ತೆಕ್ಕೊಳ್ಳಿ. ಓಕೆ, ನಾನು ಹೇಳ್ದಂಗೆ ಮಾಡಿ 5-6 ಜೆರಾಕ್ಸ್ ತೆಕ್ಕೊಳ್ಳಿ. ಓಕೆನಾ, ಜೆರಾಕ್ಸ್ ತೆಕ್ಕೊಂಬಿಟ್ಟು ಏನು ಮಾಡ್ರಪ್ಪ ಅಂತಂದರೆ, ಅದಕ್ಕೆ ಆನ್ಸರ್ ಬರಿತಾ ಬನ್ನಿ. ಅಂದರೆ ಒಂದು ಸತಿ ಓದಿ. ಓಕೆ, ಒಂದು ಸತಿ ನಾರ್ಮಲಾಗಿ ರಿಯಾಕ್ಷನ್ಸ್ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಾ ಮಾಡಿ, ಆಮೇಲೆ ಬೆಳಗ್ಗೆ ಒಂದು ಸತಿ ಈ ಎಲ್ಲದಕ್ಕೂ ಆನ್ಸರ್ ಮಾಡ್ತಾ ಬನ್ನಿ. ಓಕೆನಾ, ಸೊ ನೈಟ್ ಒಂದು ಸತಿ ಮತ್ತೆ ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ತಾ ಬನ್ನಿ. ಆನ್ಸರ್ ಮಾಡಿದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ, ನೀವೇ ಪೆನ್ ತೊಗೊಬೇಕು. ಓಕೆನಾ, ನೀವೇ ಪೆನ್ ತೊಗೊಂಡು ನೀವೇ ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಸೊ ಕರೆಕ್ಷನ್ ಇದು ಕರೆಕ್ಟಾಗಿದ್ದರೆ ರೈಟ್ ಹಾಕಿ. ಓಕೆ, ರಾಂಗ್ ಇದ್ದರೆ ಹಿಂಗೆ ರಾಂಗ್ ಹಾಕ್ಬಿಟ್ಟು ಏನು ಬರಬೇಕಲ್ಲಿ ಓಕೆ ಪ್ರಾಡಕ್ಟು ಅದನ್ನು ಹಾಕಿ. ಓಕೆನಾ, ಸೊ ಈ ರೀತಿ ಮಾಡೋದ್ರಿಂದ ಅಡ್ವಾಂಟೇಜ್ ಏನು ಅಂತ ನಾನು ಹೇಳ್ತೀನಿ ನೋಡಿ. ದಿಸ್ ಈಸ್ ದ ಬೆಸ್ಟ್ ವೇ ಟು ರಿಮೆಂಬರ್ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಇನ್ ಅ ವೆರಿ ಈಸಿ ವೇ. ವೈ ದಿಸ್ ಈಸ್ ಎಸೆನ್ಷಿಯಲ್ ಅಥವಾ ವೈ ದಿಸ್ ಈಸ್ ಅಡ್ವಾಂಟೇಜಸ್ ಫಾರ್ ಯು ಅಂತ ನಾನು ಹೇಳ್ತೀನಿ ನೋಡಿ. ಯಾಕಪ್ಪ ಅಂದರೆ, ನೀವೇ ಕ್ವಶನ್ ಬರಿತೀರ. ಓಕೆ, ಕ್ವಶನ್ ಓದಿ ನೀವೇ ಆನ್ಸರ್ ಕೂಡ ಮಾಡ್ತೀರಾ, ಜೊತೆಗೆ ನೀವೇ ಕರೆಕ್ಷನ್ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ ಅಂತ. ಆ ತಪ್ಪನ್ನು ಮತ್ತೆ ನೀವು ಎಕ್ಸಾಮಲ್ಲಿ ರಿಪೀಟ್ ಮಾಡಲ್ಲ. ಓಕೆನಾ, ಸೊ ಹಾಗಾಗಿ ನೀವೇ ಕರೆಕ್ಷನ್ ಮಾಡ್ಕೊಳ್ಳೋದು ಎಷ್ಟು ವೈಟಲ್ ಆಗುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಓಕೆನಾ, ಸೊ ದಿಸ್ ಈಸ್ ದ ಬೆಸ್ಟ್ ಆ್ಯಂಡ್ ದ ಮೋಸ್ಟ್ ಈಸಿಯೆಸ್ಟ್ ವೇ ಟು ರಿಮೆಂಬರ್ ಎನಿ ಆರ್ಗ್ಯಾನಿಕ್ ರಿಯಾಕ್ಷನ್ಸ್. ಏನು ಮಾಡಬೇಕು, ಮತ್ತೊಂದು ಸತಿ ಹೇಳ್ತೀನಿ, ಕ್ವೆಶ್ಚನ್ಸ್ ಅಥವಾ ರಿಯಾಕ್ಟೆಂಟ್ಸ್ನ ಬರ್ಕೊಳ್ಳಿ, ಪ್ರಾಡಕ್ಟ್ನ ಬರಿಬೇಡಿ. ಓಕೆನಾ, ರಿಯಾಕ್ಟೆಂಟ್ಸ್ನ ಬರ್ಕೊಂಡು ಎಲ್ಲ ಯಾವುದೊಂದು 40-50 ರಿಯಾಕ್ಷನ್ ಬರ್ಕೊಂಡು ಜೆರಾಕ್ಸ್ ತೆಕ್ಕೊಂಬಿಡಿ ಅದನ್ನು. ಓಕೆನಾ, ಒಂದು 4-5 ಒಂದು 7-8 ಶೀಟೇ ಜೆರಾಕ್ಸ್ ತೆಕ್ಕೊಳ್ಳಿ. ಓಕೆ, ಡೈಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಇಲ್ಲ ಬೆಳಗ್ಗೆ ರಾತ್ರಿ. ಓಕೆನಾ, ಅದಕ್ಕೆ ಆನ್ಸರ್ ಮಾಡ್ತಾ ಬನ್ನಿ. ಆನ್ಸರ್ ಮಾಡಿದ್ಮೇಲೆ ನೀವೇ ನೋಡ್ಕೊಂಡಲ್ಲೇ ಆನ್ಸರ್ ಮಾಡಬೇಕು, ಆಮೇಲೆ ನೋಡ್ಕೊಂಡು ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆನಾ, ಸೊ ಈ ರೀತಿ ಕೆಲಸ ಮಾಡ್ತಾ ಬರಬೇಕು. ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಆಲ್ ರಿಯಾಕ್ಷನ್ಸ್ದು ವಿಡಿಯೋನ ನಾನು ಇವತ್ತು ಸಂಜೆ ಅಂದರೆ 8ನೇ ತಾರೀಕು ಸಂಜೆ 4 ಗಂಟೆ ಒಳಗೆ ಬಿಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಆ ವಿಡಿಯೋ ಬಂದ ತಕ್ಷಣ ಆ PDF ಡೌನ್ಲೋಡ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಸೊ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡಿರಿ. ಬರೀ ಸಬ್ಸ್ಕ್ರೈಬ್ ಮಾಡಿದ್ರೆ ಆಗಲ್ಲ, ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದರೆ. ಓಕೆ, ಜೊತೆಗೆ ತಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕೆಮಿಸ್ಟ್ರಿ ರಿಲೇಟೆಡ್ ಇನ್ಯಾವುದಾದ್ರು ವಿಡಿಯೋಸ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ 4 ಡೇಸ್ ಸ್ಟ್ರಾಟರ್ಜಿ ವಿಡಿಯೋ ಕೂಡ ನಾನು ಮಾಡಾಕಿದ್ದೀನಿ, ನೋಡಿಲ್ಲ ಅಂದರೆ ಅದನ್ನು ಕೂಡ ನೋಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಕ್ಲೆವರ್ ವೆಂಟ್.